ನಂದ ಫ್ಯಾಮಿಲಿ ನೋಡಿ ಫೋಟೋಗ್ರಾಫರು ಫ್ಯಾಮಿಲಿ ಅಂದರೆ ಇದು ಸಖತ್ತಾಗಿದೆ ಅಂತ ಹೇಳ್ತಾನೆ. ಮಾಧವ ಮತ್ತು ಪ್ರಿಯಾ ಕಣ್ಣಲ್ಲಿ ನೋಡಿಕೊಂಡು ಕನಸಲ್ಲಿ ಡ್ಯುಯೆಟ್ ಸಾಂಗ್ ಆಡ್ತಿರ್ತಾರೆ. ಮಾಧವ ಮತ್ತು ಪ್ರಿಯನ್ ನೋಡಿ ಮೀನಾ ಕೂಡ ಕನಸಲ್ಲಿ ಡ್ಯುಯೆಟ್ ಸಾಂಗ್ ಆಡ್ತಿರ್ತಾಳೆ ಕೇಶವನ್ ಜೊತೆ. ಆಮೇಲೆ ಗಿರಿಜಾ ವಲ್ಲಭ ಮತ್ತು ಅಮೂಲ್ಯನ ಕನಸಲ್ಲಿ ಡ್ಯುಯೆಟ್ ಸಾಂಗ್ ಆಡೋ ಥರ ಕನಸು ಕಾಣ್ತಾ ಇರ್ತಾಳೆ. ಗಿರಿಜಾ ಕನಸು ಕಾಣಿದ್ಮೇಲೆ ಅಮೂಲ್ಯ ಮತ್ತು ವಲ್ಲಭ ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಹೇಳ್ಕೊತಿರ್ತಾಳೆ. ಅಷ್ಟರಲ್ಲಿ ನಂದ ಹೊರಡೋಣ ಅಂತ ಹೇಳ್ತಾನೆ. ಆಮೇಲೆ ನಂದ ಪ್ರಿಯಾ ಹೊರಟ್ಲಾ, ಆರಾಮಾಗಿ ಹೊರಟ್ಲಾ ಅಂತ ಕೇಳ್ತಾನೆ. ಆಮೇಲೆ ಮಾಧವ, ಅಪ್ಪ ಆಟೋ ಡ್ರೈವರ್ ನಿಮಗೆ ಗೊತ್ತಿರೋರಂತೆ, ಕರ್ಕೊಂಡು ಹೋಗ್ತಾರೆ ಅಪ್ಪ, ಪರವಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮಾಧವ, ಅಪ್ಪ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೇನೆ ನಂದ ಏನಕ್ಕೆ ಏನಾಯಿತು ಅಂತ ಕೇಳ್ತಾನೆ. ಆಮೇಲೆ ಎಲ್ಲರೂ ಕೂಡ ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ ಅಂತೆಲ್ಲ ಕೇಳ್ತಿರ್ತಾರೆ. ಆಮೇಲೆ ಮಾಧವ, ಅದಂಗಲ್ಲ, ಪ್ರಿಯಂಗೋಸ್ಕರ ನಾನೇನು ಗಿಫ್ಟ್ ತೊಗೊಂಬಂದಿಲ್ಲ, ಫೋಟೋಗ್ರಾಫರ್ ಬೇರೆ ಕೇಳಿದ್ರಲ್ಲ, ಅದಕ್ಕೆ ಏನಾದರೂ ಗಿಫ್ಟ್ ತೊಗೊಂಬರೋಣ ಅಂತ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಮೀನಾ, ನೋಡು ಕೇಶವ, ಕಲ್ತ್ಕೋ ಮಾಧವಣ್ಣನಿಂದ, ನನಗೆ ಅಂತ ಏನು ಕೊಡಿಸಿದ್ಯಾ ಕೇಶವ ಅಂತ ಕೇಳಿದ್ಕೆ, ಕೊಡಿಸಿದ್ದೀನಲ್ಲ ಪರ್ಸು ಅಂತ ಹೇಳ್ತಾನೆ. ಅದಕ್ಕೇನೆ ಎಲ್ಲರೂ ಯಾವಾಗ ಕೊಡಿಸ್ತೋ ಅಂತ ಕೇಳಿದಾಗ, ಅದೇ ಮೀನನಾಥ ಆಗಿದ್ದಾಗ ಅಂತ ಹೇಳ್ತಾನೆ. ಅದಕ್ಕೇನೆ ಗಿರಿಜಾ, ಯಾವ ಮೀನನಾಥ ಅಂತ ಹೇಳಿದಾಗ, ಅದೇ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಅವರು ಅಂತ ಹೇಳ್ತಾನೆ. ನನಗೆ ಅರ್ಥ ಆಗುತ್ತೆ, ನಕ್ಬಿಟ್ಟು ಸುಮ್ಮನೆ ಆಗ್ತಾನೆ. ಆಮೇಲೆ ವಲ್ಲಭ, ಅಯ್ಯೋ ಆಯಿತು ಬಿಡು ಅಣ್ಣ, ಮಾಧವಣ್ಣ ನೀನೇನು ಗಿಫ್ಟ್ ಮಾಡ್ತೀಯ ಹೇಳು ಪ್ರಿಯತ್ಗೆ ಅಂತ ಹೇಳಿದಾಗ, ಗೆಜ್ಜೆ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಆಗಲೇ ಫಿಕ್ಸ್ ಆಗಿಬಿಟ್ಟಿದ್ದೀರ ಮಾಧವಣ್ಣ ಪೂರ್ತಿ ಅಂತೆಲ್ಲ ರೇಗಿಸ್ತಿರ್ತಾರೆ. ಆಮೇಲೆ ಮಾಧವ ನಂದನ ಹತ್ರ ಕೇಳ್ತಾನೆ, ಅಪ್ಪ ನಾನು ಗೆಜ್ಜೆ ತೊಗೊಬರಕ್ಕೆ ಹೋಗ್ಲಾ ಅಂತ. ನಂದ, ಅಯ್ಯೋ ಪರವಾಗಿಲ್ಲ ಹೋಗು, ಅದಕ್ಕೇನು ಅಂತ ಹೇಳ್ತಾನೆ. ಈ ಕಡೆ ಮಾಧವ ಗೆಜ್ಜೆ ತರೋಕ್ಕೆ ಅಂತ ಸಿಲ್ವರ್ ಅಂಗಡಿಗೆ ಬಂದಿರ್ತಾನೆ. ತೋರ್ಸೋ ಗೆಜ್ಜೆ ಯಾವುದೂ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರನೇ ಸೇಲ್ಸ್ ಪರ್ಸನ್ ಹತ್ರ ಇದು ಯಾವುದು ನಂಗೆ ಇಷ್ಟ ಆಗಲಿಲ್ಲ, ಕೊಡೋಕ್ಕಿಂತ ಮುಂಚೆ ಫಸ್ಟು ನಮಗೆ ಇಷ್ಟ ಆಗಬೇಕು, ಆದರೆ ನನಗೆ ಯಾವುದೂ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ಕೆ ಸೇಲ್ಸ್ ಪರ್ಸನ್, ಹೋಗಲಿ ನಿಮ್ಮ ಹುಡುಗಿ ಯಾವ ಥರ ಇದ್ದಾಳೆ ಅಂತ ಹೇಳಿ ಅದ್ರ ಮೇಲೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ಅವಳನ್ನು ನೋಡೋದಕ್ಕೆ ಹುಣ್ಣಿಮೆ ಚಂದ್ರನ ಥರ ಇದ್ದಾಳೆ, ಅವಳ ಮಾತು ಪಟಪಟ ಅಂತ ಸಿಡಿಯೋ ಪಟಾಕಿ ಥರ ಇದೆ, ನೋಡೋದಕ್ಕೆ ಈ ಸೀರೆ ಅಂಗಡಿಲಿ ಇರುತ್ತಲ್ಲ ಚಂದವಾಗಿರೋ ಗೊಂಬೆ ಅದೇ ಥರನೇ ಇದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಸೇಲ್ಸ್ ಪರ್ಸನ್, ಸರಿ ನಂಗೆ ಗೊತ್ತಾಯಿತು ಬಿಡಿ ಸರ್, ಆಯಿತು ಅಂದ್ಬಿಟ್ಟು ಇನ್ನೊಬ್ಬರು ಸೇಲ್ ಪರ್ಸನ್ಗೆ ಹೇಳ್ತಾಳೆ, ಗೆಜ್ಜೆ ತೊಗೊಂಬಾರಮ್ಮ ಅಂತ. ಅದು ನೋಡಿದ್ರೆ ಅದು ಮಾಧವನ ಹಳೆ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ನೋಡಿ ಫುಲ್ ಮಾಧವಂಗೆ ಶಾಕ್ ಆಗುತ್ತೆ. ಆಮೇಲೆ ಮಾಧವ ಮತ್ತು ಸುಕನ್ಯಾ ಇಬ್ಬರು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಾಯಿತು ಸುಕನ್ಯಾ, ನೀನು ಯಾಕೆ ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಕನ್ಯಾ ಬಿಕ್ಕಿ ಹೇಳ್ತಾ ಇರ್ತಾಳೆ, ಯಜಮಾನ್ರು ಒಳ್ಳೆಯವರಲ್ವ ಸುಕನ್ಯಾ, ನಂಗೆ ಗೊತ್ತಿರೋ ಕ್ಲೈಂಟೇನೆ, ಸೆಟಲ್ ಆಗಿದ್ರಲ್ವ ಸುಕನ್ಯಾ ಅಂತ ಕೇಳಿದ್ಕೆ ಸುಕನ್ಯಾ, ಇಲ್ಲ ಮಾಧವ, ನನಗೆ ಮೋಸ ಮಾಡಿಬಿಟ್ಟ ಅವನು ಚಾಟ್ ಮಾಡಬೇಕಾದ್ರೆ ಸಿಗಾಕೊಂಡ, ಅದಕ್ಕೆ ಕೇಳಿದ್ಕೆ ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂದಿದ್ದಕ್ಕೆ, ನನಗೆ ನಿನಗಿಂತ ಅವಳೇ ಮುಖ್ಯ ಅಂತ ಹೇಳ್ಬಿಟ್ಟು ನಂಗೆ ಮೋಸ ಮಾಡಿಬಿಟ್ಟ ಅಂತ ಅಳ್ತಿರ್ತಾಳೆ. ಸರಿ ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟ್ ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಿತ್ತು ತಾನೇ, ಏನಕ್ಕೆ ಇಲ್ಲಿದ್ಯಾ ಅಂತ ಕೇಳಿದ್ಕೆ ಸುಕನ್ಯಾ, ಇಲ್ಲ ನಮ್ಮ ಅಪ್ಪಂಗೆ ಆಗಲೇ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, ಮತ್ತೆ ಹೋದರೆ ತುಂಬ ಕಷ್ಟ ಆಗುತ್ತೆ ಮಾಧವ ಅಂತ ಹೇಳ್ತಾನೆ. ನಾನು ನಿನ್ನ ತುಂಬ ಇಷ್ಟಪಟ್ಟೆ, ಆದರೆ ನಮ್ಮಮ್ಮ ಮದುವೆ ಆಗೋಕ್ಕೆ ಬಿಡಲಿಲ್ಲ, ಆದರೆ ಈಗ ಹೋಗಲಿ ಅಂತ ಅವನ ಜೊತೆನೇ ಮದುವೆ ಆದ ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡ್ರೆ ಅದೂ ಆಗ್ತಿಲ್ಲ ಮಾಧವ ಅಂತ ಹೇಳ್ತಿರ್ತಾಳೆ. ಸರಿ ಹೋಗಲಿ ಬಿಡು, ಈಗ ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಹೇಳಿದ್ಕೆ ನಾನೊಂದು ಪಿ ಜಿಲಿ ಉಳ್ಕೊಂಡಿದ್ದೀನಿ ಅಂತ ಸುಕನ್ಯಾ ಹೇಳ್ತಾಳೆ. ಸರಿ ಮಾಧವ ಅಂತಾನೆ, ಸರಿ ನನ್ನ ಜೊತೆ ಬಾ ಅಂತ. ಅದಕ್ಕೆ ಸುಕನ್ಯಾ ಎಲ್ಲಿಗೆ ಅಂದಾಗ, ನಿಂಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಕನ್ಯಾ ಇದೆ ಅಂತ ಹೇಳಿದ್ಕೆ ಸರಿ ಬಾಗರ್ ನನ್ನ ಜೊತೆ ಅಂತ ಹೇಳ್ತಾನೆ. ಈ ಕಡೆ ನಂದಾ ಫ್ಯಾಮಿಲಿಯಲ್ಲಿ ಇನ್ವಿಟೇಷನ್ ಕಾರ್ಡ್ ನೋಡಿ ಖುಷಿ ಪಡ್ತಾ ಇರ್ತಾರೆ ಎಲ್ಲರೂ. ಮೀನಾ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಡು ಓದ್ತಾ ಇರ್ತಾಳೆ. ಮೀನಾ ಅವಳ ಹೆಸರು ನೋಡಿ ಫುಲ್ ಖುಷಿ ಆಗ್ತಾಳೆ. ಮಾವ ನನ್ನ ಹೆಸ್ರು ಹಾಕ್ಸಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ನೀನು ಈ ಮನೆ ಸೊಸೆ ಕಣೆ, ಅದಕ್ಕೇನೆ ಹಾಕ್ಸಿರೋದು ಅಂತ ಹೇಳ್ತಾಳೆ. ಮಾವ ನೀವೇನಾದರೂ ನನ್ನ ಒಪ್ಕೊಂಡಿಲ್ಲ ಅಂದಿರೋ ನನ್ನ ಹೆಸ್ರು ಹಾಕ್ಸ್ತಿರ್ಲಿಲ್ವ ಮಾವ ಅಂತ ಕೇಳ್ತಾಳೆ. ಅದಕ್ಕೇನೆ ನಂದ ಹಾಗೇನಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೀನಾ, ವಲ್ಲಭ ಸರ್ ನಿಮ್ಮ ಹೆಸರು ಇದೆ ನೋಡಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಫುಲ್ ಖುಷಿಯಾಗೋಗ್ತಾನೆ. ವಲ್ಲಭಂಗೆ ಅವ್ರ ಅಪ್ಪನ ಮುಖ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾನೆ. ಅದಕ್ಕೆ ಮೀನಾ, ನೀವಿಬ್ಬರಿಗೂ ಈಗ ಖುಷಿನಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ನಂದ, ಏನದು ಪಿಸು ಅಂತ ಕೇಳ್ತಾನೆ. ಅದಕ್ಕೆ ಮೀನಾ, ಏನಿಲ್ಲ ಮಾವ, ಸುಮ್ಮನೆ ಹಂಗೆ ಮಾತಾಡ್ತಿದ್ವಿ ಅಂತ ಹೇಳ್ತಾಳೆ.
ಆಮೇಲೆ ಕೇಶವ, ಅಪ್ಪ ಮಾಧವಣ್ಣಂಗೆ ಮದುವೆನೇ ಫಿಕ್ಸ್ ಆಗ್ತಿರಲಿಲ್ಲ, ಈಗ ನೋಡ್ರಿ ಎಷ್ಟು ಬೇಗ ಆಗ್ತಿದೆ ಅಂತ, ಇನ್ವಿಟೇಷನ್ ಕಾರ್ಡ್ ಕೂಡ ಬಂದುಬಿಡ್ತಲ್ವಾ ಅಪ್ಪ ಅಂತ ಕೇಳ್ತಾನೆ. ಅದಕ್ಕೆ ನಂದ, ಹೌದು ಇದು ಕನಸೋ ನನಸು ಒಂದು ಗೊತ್ತಾಗ್ತಿಲ್ಲ ಕೇಶವ ಅಂತ ಹೇಳ್ತಾನೆ. ಸರಿ ಮಾಧವ ಎಲ್ಲಿ ಅಂತ ನಂದ ಕೇಳಿದಾಗ, ಅಯ್ಯೋ ಇನ್ನೂ ಬಂದಿಲ್ಲ ಅಪ್ಪ ಅಂತ ರಕ್ಷ ಹೇಳ್ತಾಳೆ. ಅದಕ್ಕೇ ನಂದ, ಇಷ್ಟೊತ್ತಾದರೂ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾನೆ. ಸರಿ ಫೋನ್ ಮಾಡು ಮಾಧವಂಗೆ ಅಂತ ಕೇಳ್ತಾನೆ. ಅಯ್ಯೋ ರೀ ಯಾಕೆ ಡಿಸ್ಟರ್ಬ್ ಮಾಡೋದು, ಅವನೇನೋ ಪ್ರಿಯಂಗೋಸ್ಕರ ಗಿಫ್ಟ್ ತೊಗೋತಾ ಇರಬೇಕು, ಸುಮ್ಮನೆ ಯಾಕೆ ರೀ ಡಿಸ್ಟರ್ಬ್ ಮಾಡೋದು ಅಂತ ಗಿರಿಜಾ ಹೇಳ್ತಾಳೆ. ಅದಕ್ಕೇ ನಂದ, ಸರಿ ಆಯಿತು ಅವ್ನು ಬಂದ ತಕ್ಷಣ ಇನ್ವಿಟೇಷನ್ ಕಾರ್ಡ್ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಆಮೇಲೆ ರಕ್ಷಾ ನೋಡಿದ್ರೆ, ಅಪ್ಪ ಮಾಧವಣ್ಣ ನಂಗೆ ಸಿಗ್ತಾನೆ ಇಲ್ಲ ಅಪ್ಪ, ಬರೀ ಫೋನಲ್ಲೇ ಇರ್ತಾನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೇನೆ ಗಿರಿಜಾ, ಯಾಕ್ರೋ ಇಷ್ಟೊಂದು ಗೋಳಾಕೋತಿದ್ದೀರಾ ಅವನ್ನ, ಪಾಪಚ್ಚಿ ಅವನು ಬಿಡು ಹೋಗಲಿ ಅಂತ ಹೇಳ್ತಾಳೆ. ಅದಕ್ಕೇ ಅಮೂಲ್ಯ, ಅಯ್ಯೋ ಗೋಳಾಕೊಳ್ಳೋದಿದ್ರೆ ಇವಾಗಲೇ ಗೋಳಾಕೋಬೇಕು, ಇಲ್ಲ ಅಂದರೆ ಆಮೇಲೆ ಆಗೋದಿಲ್ಲ, ಈಗಲೇ ಚೆನ್ನಾಗಿ ಗೋಳಾಕೊಡ್ಬೇಕಲ್ವಾ ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ ಬೈತಾನೆ. ಅದಕ್ಕೆ ಅಮೂಲ್ಯ, ಕಾಡ್ ಪಾಪ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲರೂ ಶಾಕಾಗಿ ನೋಡ್ತಿರ್ತಾರೆ. ಆಮೇಲೆ ಅಮೂಲ್ಯ, ನನ್ನನ್ನು ಯಾಕ್ರಿ ಕಾಡ್ತೀರಾ ಅಂತ ಕೇಳಿದ್ದು ಅಷ್ಟೇ ಅಂತ ನಾನು ಬೇರೆ ಹೆಂಡ್ತಿ ಥರ ಯಾರನ್ನಾದರೂ ಕಾಡ್ತೀನ ಹೇಳಿ, ಎಷ್ಟು ಒಳ್ಳೆ ಹೆಂಡ್ತಿ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಯ್ಯೋ ನೀನು 1 ರೂಪಾಯಿ ಆ್ಯಕ್ಟ್ ಮಾಡು, 1000 ರೂಪಾಯಿಗೆಲ್ಲ ಆ್ಯಕ್ಟ್ ಮಾಡಿಬಿಡ, ಬಾ ಅಮೂಲ್ಯ ಅಂತ ಕರ್ಕೊಂಡು ಹೊರಟೋಗ್ತಾಳೆ. ಇಲ್ಲಿ ನೋಡಿದ್ರೆ ಮಾಧವ ಸುಕನ್ಯನ ತಂದು ಒಬ್ಬರು ಮನೇಲಿ ಇಡ್ತಾನೆ. ಚೆನ್ನಾಗಿ ನೋಡ್ಕೊಳ್ಳಿ ಆಂಟಿ ಅಂತ ಹೇಳ್ತಿರ್ತಾನೆ. ಸುಕನ್ಯಾ, ಅಯ್ಯೋ ನನ್ನನ್ನು ಏಂತಕ್ಕೆ ಇಲ್ಲಿ ಕರ್ಕೊಂಬಂದೆ, ಏನಂತಕ್ಕೆ, ನಾನು ಪಿ ಜಿಲೇ ಇರ್ತಿದ್ದೆ ಏಂತ ಕರ್ಕೊಂಬಂದೆ ಅಂತ ಕೇಳಿದಕ್ಕೆ ಮಾಧವ, ಇವ್ರು ನಂಗೆ ಗೊತ್ತಿರೋರು ಏನಾಗಲ್ಲ, ಅದೇ ಜ್ಯುವೆಲರಿ ಶಾಪ್ ಬಿಟ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೇ ಸುಕನ್ಯಾ ಹೇಳ್ತಾಳೆ, ಅಯ್ಯೋ ಅದು ಬಿಟ್ಟರೆ ನಾನೇನು ಮಾಡಲಿ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ, ನೀನು ಡಿಗ್ರಿ ಓದಿದ್ಯಾ ಸುಕನ್ಯಾ, ಏಂತಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸುಕನ್ಯಾ, ನಂಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಓದಿದ ತಕ್ಷಣವೇ ಮದುವೆ ಆಗೋದೆ, ಈಗ ಎಲ್ಲಿಂದ ಕೆಲಸ ಕೊಡ್ತಾರೆ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ, ನಿಂಗೆ ಒಳ್ಳೆ ಜಾಗದಲ್ಲಿ ಕೆಲಸ ಸಿಗೋ ಜವಾಬ್ದಾರಿ ನಂದು ಸುಕನ್ಯಾ, ನೀ ಸುಮ್ಮನೆ ಇರು ಅಂತ ಹೇಳ್ತಾನೆ. ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಿನ್ನ ಕನಸಲ್ವ ಸುಕನ್ಯಾ, ಸುಮ್ಮನೆ ಇರು, ನಾನೇನೋ ಒಂದು ಮಾಡ್ತೀನಿ ಅಂತ ಮಾಧವ ಹೇಳ್ತಾನೆ. ಅದಕ್ಕೆ ಸುಕನ್ಯಾ, ಇಷ್ಟೊಳ್ಳೆ ಮನಸ್ಸಿರೋ ನಿನ್ನನ್ನು ನೋಯಿಸ್ಬಿಟ್ನಲ್ಲೋ ಮಾಧವ ನಾನು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಾಧವ, ಪರವಾಗಿಲ್ಲ ಬಿಡು, ಹಳೇದೆಲ್ಲ ಈಗೇಂತಕ್ಕೆ, ನೀನು ಆರಾಮಾಗಿರು ಅಂತ ಹೇಳ್ತಾನೆ. ಇಲ್ಲಿ ನಿಂಗೆ ಊಟ ತಿಂಡಿ ಏಂತಕ್ಕೂ ಕೊರತೆ ಇರಲ್ಲ ಸರಿನಾ ಅಂತ ಹೇಳ್ತಾನೆ. ನಿನಗೇನೇ ಬೇಕಿದ್ದರೂ ಅವ್ರನ್ನ ಕೇಳು, ಇಲ್ಲ ನನಗೆ ಫೋನ್ ಮಾಡು ಸರಿನಾ ಅಂತ ಹೇಳ್ತಾನೆ. ಈ ಕಡೆ ನಂದ ಫ್ಯಾಮಿಲಿಯವರೆಲ್ಲ ಇನ್ವಿಟೇಷನ್ ಕಾರ್ಡ್ ನೋಡಿ ಫುಲ್ ಖುಷಿ ಪಡ್ತಿರ್ತಾರೆ. ರಕ್ಷಾ ನಂದು ಹೆಸರಿದೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮಾಧವ ಮನೆಗೆ ಬರ್ತಾನೆ. ರಕ್ಷಾ, ನಿನಗೇನೋ ಸರ್ಪ್ರೈಸ್ ಇದೆ, ಏನು ಹೇಳೋಣ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಏನು ಅಂತ ಕೇಳ್ತಾನೆ. ಅದಕ್ಕೆ ವಲ್ಲಭ, ಪ್ರಿಯವ್ರ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಹೌದಾ ಅಂತ ಹುಡುಕ್ತಿರ್ತಾನೆ. ಅದಕ್ಕೆ ಗಿರಿಜಾ, ಪ್ರಿಯಾ ಏನು ಬಂದಿಲ್ಲ, ಆದರೆ ನಿನ್ನ ಪ್ರಿಯ ಹೆಸರಿರೋ ಲಗ್ನ ಪತ್ರಿಕೆ ಮನೆಗೆ ಬಂದಿದೆ ಅಂತ ಹೇಳ್ತಾಳೆ. ಅದೇ ಮಾಧವಂಗೆ ಅದೇನು ಖುಷಿನೇ ಕೊಡೋದಿಲ್ಲ. ಅದಕ್ಕೆ ಮೀನಾ, ಯಾಕೆ ಬಾವಾ ಈ ಸಪ್ಪಗೆ ಹೇಳ್ತಿದ್ದೀರಾ, ಒಂದು ಸ್ವಲ್ಪ ಎಕ್ಸೈಟ್ಮೆಂಟೇ ಇಲ್ವಲ್ಲ ನಿಮ್ಮಲ್ಲಿ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಅಂತ ಬಂದು ಮಾಧವ ಮತ್ತು ಸುಕನ್ಯಾ ಇಬ್ಬರು ಆಟೋದಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ನಂದ ಮತ್ತು ಗಿರಿಜಾ ಕೂಡ ಅಲ್ಲೇ ಇರ್ತಾರೆ. ಗಿರಿಜಂಗೆ ತಲೆಸುತ್ತ ಬರೋದು ನೋಡಿ ಅಲ್ಲೇ ಒಂದು ಆಟೋ ಇದೆ, ಬಾ ಹತ್ತೋಣ ಅಂತ ಕರ್ಕೊಂಬರ್ತಾ ಇರ್ತಾನೆ.